ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಪರಿಚಯ? ಸರ್ ಸಂದೇಶ್ ಅಂತೇಳಿ, ಯಾವ ಊರು? ಎಂಬಿಗೆ ಗ್ರಾಮ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ಓಕೆ. ಸೋನಾಲಿಕಾ ಟ್ರ್ಯಾಕ್ಟರ್ ಫಸ್ಟ್ ನೀವೇ ತೊಗೊಂಡಿದ್ದಾರೆ? ಹೌದು ಸರ್, ನಮ್ಮೂರು ನಾವೇ ಫ್ರೆಶ್ ತೊಗೊಂಡಿದ್ದು. ಯಾವ ಟ್ರ್ಯಾಕ್ಟರ್ ನೀವು ತೊಗೊಂಡಿದ್ದು? ಸರ್ 35 RX ಇದೇನೆ. ಎಷ್ಟು ವರ್ಷ ಆಯಿತು ಟ್ರ್ಯಾಕ್ಟರ್? ಸರ್ ಇದು 2019 2019ರಲ್ಲಿ ತೊಗೊಂಡಿದ್ದು. ಎಷ್ಟು HP ಗಾಡಿ? ಸರ್ ಇದು 35 RX ಅಂತೇಳಿ 39 HP ಬರುತ್ತೆ. ಈ ಒಂದು ಟ್ರ್ಯಾಕ್ಟರ್ನ ನೀವು ಎಲ್ಲಿ ತೊಗೊಂಡಿದ್ದು? ಸರ್ ಕೆ ಆರ್ ನಗರ ಶೋರೂಮು, ವಿವೇಕ್ ಟ್ರ್ಯಾಕ್ಟರ್ಸ್. ಎಷ್ಟು ಸಿಲಿಂಡರ್ ಇದೆ? ಸರ್ 3 ಸಿಲಿಂಡ್ರು. ಇದು ಫುಲ್ ಟ್ಯಾಂಕ್ ಎಷ್ಟು ಹಿಡಿತದೆ? ಸರ್ 53 ಲೀಟರ್ಸ್. ಕೂಲಿಂಗ್ ಬಗ್ಗೆ ಹೇಗೆ ಒಂದು ಗಾಡಿ? ಸರ್ ಮಾಮೂಲಿ ಕೂಲೆಂಟು, ಕೂಲೆಂಟ್ ವಾಟರ್ ಮಿಕ್ಸಲ್ಲಿ ಕೂಲೆಂಟ್ ಇಲ್ಲ ಹಾಕೋದು. ಎಷ್ಟು ಅವರ್ ವರ್ಕ್ ಮಾಡ್ತಾರೆ? ಸರ್ ಡೈಲಿ ಕೆಲಸ ಇದ್ದಂಗೆ ಸರ್, ಅದನ್ನ 12 ಗಂಟೆ 13 ಗಂಟೆ ಗಂಟಲು ಮಾಡ್ತೀವಿ. ಹೀಟ್ ಆಗಲ್ವಾ ಗಾಡಿ? ಈಟೇನಾಗಲ್ಲ ಸರ್. ಸರ್ ಇದು ಪವರ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್. ಬ್ರೇಕ್ ಬಂದು ಆಯಿಲ್ ಬ್ರೇಕ್, ಕ್ಲಚ್ ಬಂದು ಹೇಗೆ? ಡ್ಯೂಯಲ್ ಕ್ಲಚ್. ಸರ್ ಇದೇನೇ ಕೂಲೆಂಟು. ಮತ್ತು ಸರ್ ಇದು ಡ್ರೈ ಏರ್ ಫಿಲ್ಟ್ರು. ಡ್ರೈ ಏರ್ ಫಿಲ್ಟರ್. 12ರಿಂದ 13 ಅವರ್ ಹೊಡೆದ್ರು ಸರ್ ಗಾಡಿ ಏನು ಹೀಟ್ ಆಗಲ್ಲ. ಹೀಟ್ ಆಗಲ್ಲ? ಹೌದು ಸರ್, ಗಾಡಿ ಏನು ತೊಂದರೆ ಇಲ್ಲ, ಗಾಡಿ ಚೆನ್ನಾಗೈತೆ. ಸರ್ ಇದು ಗಾಡಿ ಬಂದು ಸರ್ 2019ರಲ್ಲಿ ತೊಗೊಂಡಿದ್ದು. ಇಲ್ಲಿಗೆ ಸರ್ 6 ವರ್ಷ ಆಯಿತು ಗಾಡಿ ಬಂದು. ಯಾವುದೇ ಗಾಡಿ ತೊಂದರೆ ಆಗಲಿ ಪ್ರಾಬ್ಲಮ್ಲಿ ಏನೂ ಆಗಿಲ್ಲ ಇದುವರೆಗೂ. ಗಾಡಿ ಚೆನ್ನಾಗೈತೆ. ಸರ್ ಒಂದು ಟ್ರ್ಯಾಕ್ಟ್ರಲ್ಲಿ ಎಷ್ಟು ಗೇರ್ಸ್ ಇದೆ? ಸರ್ ಇದರಲ್ಲಿ 12 ಗೇರ್ಸ್ ಇದೆ ಟೋಟಲ್ ಸರ್. ರೋಟ್ರಿದು ಮತ್ತು ಲೋ ಐ ಮೀಡಿಯಮ್ದೆಲ್ಲ ಸೇರಿ ಟೋಟಲ್. ಸರ್ ಅದೇ ಸರ್ ಚೆನ್ನಾಗಿದೆ ಸರ್. ಒಟ್ಟು ಉಳುಮೆ ಮಾಡಿಕಾಲಿ ಮೈಲೇಜ್ಗಾಲಿ ಚೆನ್ನಾಗಿದೆ ಗಾಡಿನೇ. ಈಗ ನಾವು ಚೆನ್ನಾಗಿರೋದಕ್ಕೆ ಸರ್, ನಾನು ತಂದಮೇಲೆ ನಮ್ಮೂರಿಗೆ 4-5 ಗಾಡಿ ಇದೇ ಮಾಡಲಲ್ಲಿ ಬಂದಿದ್ದಾವೆ. ಇದೇ ಮಾಡಲೇ ಬಂದಿದ್ದಾವೆ. ನೀವು ಬರೀ ಇದೊಂದು ಗಾಡಿ ಅಲ್ಲ, ಬೇರೆ ಗಾಡಿ? ಸರ್ ಬೇರೆದು ತೊಗೊಂಡಿದ್ದೀನಿ ಸರ್, ಆ ಕಡೆ ಇದೆ ಸರ್. ಸರ್ ಇದು ಬಂದ್ಬಿಟ್ಟು ಸರ್ ಟ್ರೈಲರ್ ಲಿಫ್ಟಿಂಗ್ ಇರ್ತದೆ ಸರ್. ಮಾಮೂಲಿ ಗಾಡಿಗಳೆಲ್ಲ ಸರ್ ಇಲ್ಲಿ ಬರುತ್ತೆ ಸರ್, ಇಲ್ಲಿ ಡೈರೆಕ್ಟ್ ಇಲ್ಲೇ ಕೊಟ್ಟಿದ್ದಾರೆ ಸರ್. ಒಂದೇ ಲಿವರ್ ಫ್ರಂಟ್. ಇಲ್ಲಿ ಬೇಕಂದ್ರೆ ಇದು ಎತ್ತಬೇಕಂದ್ರೆ ಇದು ಬೇಗ ಯೂಸ್ ಆಗುತ್ತೆ. ಬೇಗ ಸಡನ್ನಾಗಿ ಎತ್ತುತ್ತೆ ಸರ್. ಇದು ನಿಧಾನ ಅಲ್ಲ, ಆಯಿಲ್ ಪ್ರೆಸರ್ ಮೇಲೆ ಎತ್ತುತ್ತೆ ಸರ್ ಸಡನ್ನಾಗಿ. ಫಾಸ್ಟ್ ಸರ್ 540 ಸರ್, 540ನೇ. ಹೈಡ್ರಾಲಿಕ್ ಲಿಫ್ಟಿಂಗು ಸರ್ ಇದು 1800 kg ಕೆಪಾಸಿಟಿ ಸರ್. ಇದು 1800 kg ಕೆಪಾಸಿಟಿ, ಅದು 2200. ಅದು. ಬನ್ನಿ, ಇದು ಈ ಒಂದು ಟ್ರ್ಯಾಕ್ಟರ್ನ ಫಸ್ಟ್ ಟೈಮ್ ತೊಗೊಂಡ್ರಲ್ವಾ ನೀವು? ಹಾಂ ಸರ್. ಹೇಗೆ ಫೀಲ್ ಆಯಿತು ನಿಮಗೆ ಗಾಡಿ? ಸರ್ ಫೀಲ್ ಅಂದರೆ ಸರ್ ಗಾಡಿ ತೊಗೊಂಡ್ಮೇಲೆ ಸರ್ ಇದು ನಾನು ತೊಗೊಂಡಾಗ ಸರ್ ಗಾಡಿನೂ ಸ್ವಲ್ಪ ಹೈಟ್ ಸರ್. ಮಾಮೂಲಿ ಗಾಡಿಗಳಿಗಿಂತ ಸ್ವಲ್ಪ ಹೈಟ್ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ ಸರ್, ಹೈಟು. ಮತ್ತು ಬದಾಗಿದ ಯಾವುದೂ ಇಟ್ಕೊಳ್ಳಲ್ಲ ಸರ್ ಗಾಡಿಗಳಲ್ಲಿ. ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಹೈಟ್ ಕೊಟ್ಟಿದ್ದಾರೆ ಸರ್, ಚೆನ್ನಾಗಿದೆ ಹೈಟಲ್ಲಿ. ಮತ್ತು ಸರ್ ಪವರ್ ಸ್ಟೇರಿಂಗು ಸರ್. ಮೇಯ್ನಾಗಿ ಏನು ಪರ್ಪಸ್ಗೆ ಅಂತ ಒಂದು ಸರ್ ನಾವು ಉಳುಮೆ ಮಾಡಲಿಕ್ಕೆ ಸರ್, ಡಿಸ್ಕಾಲಿ, ಕಲ್ಟಿಮಿಲ್ಟ್ರು, 5 ನೇಗ್ಲು ಮತ್ತು ಸಿಂಗಲ್ ನೇಗ್ಲು, ರೋಟ್ರಿ ಎಲ್ಲ ಕೆಲಸ ಮಾಡ್ತೀವಿ ಸರ್. ಎಲ್ಲ ಕೆಲಸಕ್ಕೂ ಯೂಸ್ ಆಗುತ್ತೆ ಸರ್. ಫಸ್ಟ್ ಟೈಮ್ ನೀವು ಹಾಂ ಸರ್. ನಿಮಗೆ ಬಿಲೀವ್ ಬಂತಾ ಈ ಒಂದು ಸೋನಾಲಿಕಾ ಕಂಪ್ನಿ ಮೇಲೆ? ಹೌದು ಸರ್, ನಂಬಿಕೆ ಇರೋದಕ್ಕೆ ಸರ್ ಗಾಡಿ ತೊಗೊಂಡಿದ್ದೀನಿ ನಾನು. ಮತ್ತೆ ಇನ್ನೊಂದು ಗಾಡಿ ತೊಗೊಂಡಿದ್ದೀನಿ. ಅದ್ಯಾವ ಗಾಡಿ ತೊಗೊಂಡ್ರಿ? ಸರ್ ಅದು 60 HP ಸರ್. 60 HP ಗಾಡಿ. ಹಾಂ 60 HP. ಇದು ತೊಗೊಂಡು ಎಷ್ಟು ದಿನ ಆಯಿತು ನೀವು? ಸರ್ ಇದು 6 ಮಂತ್ ಆಯಿತು ಅಷ್ಟೇ. ಓಕೆ, 6 ಮಂತ್ ಆಯ್ತು. ಹಾಂ 6 ಮಂತ್ ಆಯಿತು. ಎಷ್ಟು ಸಿಲಿಂಡರ್ ಗಾಡಿ? ಸರ್ ಇದು 4 ಸಿಲಿಂಡ್ರು. ಇದರ ಫುಲ್ ಟ್ಯಾಂಕ್ ಸರ್ 60 ಲೀಟ್ರು. 60 ಲೀಟ್ರು. ಬ್ರೇಕಿಂಗ್ ಸರ್ ಮಾಮೂಲಿ ಆಯಿಲ್ ಬ್ರೇಕ್. ಆಯಿಲ್ ಬ್ರೇಕು. ಸ್ಟೇರಿಂಗ್ ಸರ್ ಪವರ್ ಸ್ಟೇರಿಂಗು. ಕೂಲೆಂಟ್ ಇದರಲ್ಲಿ? ಸರ್ ಸೇಮ್ ಕೂಲೆಂಟೆ. ಸರ್ ಈ ಒಂದು ಟ್ರ್ಯಾಕ್ಟರ್ಗೆ ಏನೆಲ್ಲ ಇಂಪ್ರೂವ್ ಸರ್ ಇದಕ್ಕೆ ಸಿಂಗಲ್ ನೇಗ್ಲು ಮತ್ತು 5 ನೇಗ್ಲು. ಜಾಸ್ತಿ ಕೆಲಸಕ್ಕೆ, ಹೆವಿ ರಫ್ ಕೆಲಸಕ್ಕೆ ಇದು ಯೂಸ್ ಮಾಡ್ತೀವಿ ಸರ್. ಓಟ್ರೆ ಫಸ್ಟ್ ಟೈಮ್ ಈ ಗಾಡಿ ತೊಗೊಂಡ್ರೆ ನೀವು ಇದನ್ನು? ಹಾಂ ಸರ್, ಇದು ತೊಗೊಂಡಿದ್ದು. ಪುನಃ ಯಾಕೆ ಇದನ್ನು ಚಾಯ್ಸ್ ಮಾಡಿದ್ರೆ? ಪುನಃ ಸೋನಾಲಿಕಾನೇ ಯಾಕೆ ಚಾಯ್ಸ್ ಮಾಡಿದ್ರಿ ನೀವು? ಸರ್ ಅಂದರೆ ಸೋನಾಲಿಕಾ ಅಂದರೆ ಸರ್ ನಮಗೆ ಮೈಲೇಜ್ ಎಲ್ಲ ಅಲ್ಲಿ ಇದರಲ್ಲಿ ಈಗ ಬಿಟ್ಟಿರೋ ಗಾಡೀಲಿ ಮೈಲೇಜ್ ಎಲ್ಲ ಚೆನ್ನಾಗೈತೆ ಅಂತೇಳಿ ತೊಗೊಂಡಿದ್ದೆ ಸರ್. ಮೈಲೇಜ್ ಎಲ್ಲ ತೊಂದರೆ ಇಲ್ಲ, ಚೆನ್ನಾಗೈತೆ ಸರ್. ಈಗ ಕಮರ್ಷಿಯಲ್ ಆಗಿ ನೀವು ಬಾಡಿಗೆ ಏನಾದ್ರು ಹೊಡಿತೀರಾ? ಸರ್ ಬಾಡಿಗೆ ಏನಿಲ್ಲ, ಮಾಮೂಲಿ ಮನೆ ಯೂಸ್ಗೆ, ಸ್ವಂತ ಯೂಸ್ಗೆ. ಸರ್ ಒಂದು ಟ್ರ್ಯಾಕ್ಟರ್ನ ಹೈಡ್ರಾಲಿಕ್ ಲಿಫ್ಟಿಂಗ್ ಸರ್ ಇದು 2200 kg ಎತ್ತುತ್ತೆ ಸರ್. ಅಲ್ಲಿನ ಎಳೆಯೋ ಕೆಪಾಸಿಟಿ ಏನಿದೆ ಇದ್ರದ್ದು? ಸರ್ ಗಾಡಿ ಇದು ಬಂದ್ಬಿಟ್ಟು ಸರ್ ಇದು ಕೆಪಾಸಿಟಿ ತುಂಬ ಇದೆ. ಬಟ್ ನಾವು ಹಾಕೊಳ್ಳೋದು ಸರ್ 5ರಿಂದ 6 ಟನ್ನು ಅಷ್ಟು ಕೆಲಸ ಮಾಡ್ತೀವಿ ಸರ್. ಇದು ಆ್ಯಕ್ಚುಲಿ ಇವು ಬಂದ್ಬಿಟ್ಟು ಸರ್ ಇದು ಸೆನ್ಸಿಂಗ್ ಸರ್. ಇದು ಸೆನ್ಸಿಂಗ್ ಅಂದರೆ ಸರ್ ಇದು ಉಳುಮೆ ಮಾಡಬೇಕಾದ್ರೆ ಸರ್ ಅಲ್ಲಿ ಕಲ್ಲು ಸಿಕ್ತಾಗ ಸರ್ ನಾವು ಆಟೋಮೆಟಿಕಾಗಿ ಸಡನ್ನಾಗಿ ಕೈಲಿ ಎತ್ತಕ್ಕಾಗಿಲ್ಲ ಅಂದ್ರೆ ಸರ್ ಆಟೋಮೆಟಿಕಾಗಿ ಇದು ಜಂಪ್ ಆಗುತ್ತೆ ಸರ್. ಗಾಡಿಗೆ ಜಂಪ್ ಆಗುತ್ತೆ. ಗಾಡಿ ಸೇವ್ ಆಗುತ್ತೆ ಸರ್, ತೊಂದರೆ ಏನಾಗಲ್ಲ ಸರ್. ಈ ಸೆನ್ಸಿಂಗ್ ಇಲ್ಲ ಅಂದರೆ ಸರ್ ಗುಳಾಪಳ ಕಟ್ಟಾಗುತ್ತೆ ಸರ್. ಕಲ್ಲಿಗೆ ಸಿಕ್ಕಿ ಅಡಿಲಿ ಕಲ್ಲಿಗೆ ಸಿಕ್ಕರೆ ಸರ್ ಆಟೋಮೆಟಿಕಾಗಿ ಅದೇ ಮ್ಯಾಕೆತ್ಕೊಳ್ಳೋದು. ಗಾಡಿ ಏನು 12 ಅವರು 13 ಅವರು ಹೊಡೆದ್ರೆ ಅಂತ ಈಟೇನಾಗಲ್ಲ. ಮತ್ತು ಸರ್ ಇದು ಬಂದುಬಿಟ್ಟು ಸರ್ ಇದು ಆಯಿಲ್ ಏರ್ ಫಿಲ್ಟ್ರ್. ಆಯಿಲ್ ಅದು ಡ್ರೈ, ಇದು ಆಯಿಲ್. ಅಪ್ಡೇಟ್ ಆಗಿದೆ. ಹಾಂ ಸರ್ 4 ಸಿಲಿಂಡ್ರ್ ಸರ್. 4 ಸಿಲಿಂಡ್ರ್ ಗಾಡಿ ಸರ್. ಆಮೇಲೆ ಇದರಲ್ಲಿ ಫ್ಯೂಚರ್ಲಿ ಫ್ರೆಸ್ಟ್ ಏನಪ್ಪ ಅಂದರೆ ಸರ್ ಇದು ಸೌಂಡ್ಲೆಸ್ ಸರ್, ವೈಬ್ರೇಷನ್ ಇಲ್ಲ ಈ ಗಾಡೀಲಿ. 60ಲಿ ಆ ಗಾಡೀಲಿ ಸೌಂಡ್ ಇದೆ ಸರ್, ಈ ಗಾಡೀಲಿ ಸೌಂಡ್ ಇಲ್ಲ, ವೈಬ್ರೇಷನ್ ಇಲ್ಲ ಸರ್. ಇದು ಎಷ್ಟು ಗೇರ್ಸ್ ಇದ್ದಾವೆ ಗಾಡಿ? ಸರ್ ಇದು ಗಾಡಿ ಟೋಟಲ್ ಗೇರ್ ಬಂದು ಸರ್ 24 ಗೇರ್. ಸರ್ ಮತ್ತು ಸರ್ ಆ್ಯಕ್ಚುಲಿ ಇದು ಸರ್ ಫಾರ್ವರ್ಡ್ ಗೇರ್ ಉಂಟಿದೆ.
ಹೇಗೆ ಅದು ಫೀಚರ್? ಸರ್ ಇದು ಫಸ್ಟ್ ಗೇರಲ್ಲಿ ಗಾಡಿ ಹೋಗ್ತಾ ಇದ್ರು ಸರ್, ಈಗ ಟಾಪ್ ಗೇರಲ್ಲಿ ಗಾಡಿ ಮುಂದೆ ಮೂವ್ ಆಗ್ತಾ ಇದ್ರು ಸರ್. ಫಾರ್ವರ್ಡ್ ಗೇರಲ್ಲಿ ರಿವರ್ಸ್ ಹಾಕೋದು ಸರ್, ಟಾಪ್ ಗೇರಲ್ಲಿ ಅದೇ ಸ್ಪೀಡಲ್ಲಿ ಹಿಂದಕ್ಕೆ ಹೋಗುತ್ತೆ ಸರ್. ಒಂದೇ ಲಿವರ್ಲಿ ಹಿಂದಕ್ಕೆ ಹೋಗುತ್ತೆ ಸರ್. ಟಾಪ್ ಗೇರ್ಲು ಹಿಂದೆ ಹೋಗುತ್ತೆ, ಟಾಪ್ ಗೇರ್ಲು ಮುಂದೆ ಬರುತ್ತೆ. ಕೆಲಸ ಮಾಡ್ತಾ ಇರ್ತೀರಾ? ಹಾಂ ಸರ್. ಒಂದ್ ವೇಳೆ ನಿಮ್ ಟ್ರ್ಯಾಕ್ಟರ್ ಏನಾದ್ರು ಕೈ ಕೊಡ್ತು ಅಥವಾ ಏನೋ ಪ್ರಾಬ್ಲಮ್ ಆಗ್ತದೆ. ಅವಾಗ ಹೇಗೆ ನಿಮ್ಗೆ ಸರ್ವಿಸು? ಸರ್ ಏನೇ ಪ್ರಾಬ್ಲಮ್ ಅಂದರೆ ಸರ್ ಡೈರೆಕ್ಟ್ ಸರ್ ನಾವು ಶೋರೂಮ್ ಫೋನ್ ಮಾಡ್ತೀವಿ. ಸ್ಪಾಟಲ್ಲಿ ಸರ್ 2 ರಿಂದ 3 ಅವರ್ಗೆ ಬಂದು ಅಲ್ಲೇ ಇದು ಮಾಡಿ ರೆಡಿ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ. ಏನೇ ಪ್ರಾಬ್ಲಮ್ ಇದ್ರೆ ಸರ್ ರೆಸ್ಪಾನ್ಸ್ ಮಾಡ್ತಾರೆ. ಶೋರೂಮಲ್ಲಿ ತೊಂದರೆ ಇಲ್ಲ. ಹಾಂ, ವಿವೇಕ್ ಟ್ರ್ಯಾಕ್ಟರ್ ಸರ್, ಕೆ.ಆರ್. ನಗರ ಸರ್. ಇದು ಬಂದ್ಬಿಟ್ಟು ಸರ್ ಮೈಸೂರು ಜಿಲ್ಲೆಯಲ್ಲಿ ಸರ್ ಇದೇ ಫಸ್ಟ್ ಗಾಡಿ ಅಂತ ಬಂದಿದ್ದು. ಫಸ್ಟು ನಾನೇ ತೊಗೊಂಡಿದ್ದು. ನಾನು ತೊಗೊಂಡ್ಮೇಲೆ ಸರ್ 5 ರಿಂದ 6 ಗಾಡಿ ಅಲ್ಲಿ ಸೇಲ್ ಆಗಿದ್ದಾವೆ. ನಿಮಗೆ ಎಲ್ಲ ಕೆಲಸಕ್ಕೂ ಯೂಸ್ ಆಗುತ್ತೆ ಸರ್, ಯೂಸ್ ಆಗುತ್ತೆ. ಮೈಲೇಜು ಚೆನ್ನಾಗೈತೆ ಸರ್ ಈ ಗಾಡಿ. ಮೈಲೇಜು ಚೆನ್ನಾಗೈತೆ ಸರ್. ಇದು ಸರ್ ಹೊಡೆದ ಮೇಲೆ ಡಿಪೆಂಡ್ ಸರ್. ಡ್ರೈ ಲ್ಯಾಂಡ್ ಆದರೆ ಸರ್ 3-3/4 ಗಂಟೆ ಕುಡಿಯುತ್ತೆ. ಮಾಮೂಲಿ ಸ್ಮೂತ್ ಆದರೆ ಸರ್ 3.5-3 ಹಂಗೆ ಕುಡಿಯುತ್ತೆ ಸರ್. ಗಟ್ಟಿ ಮಣ್ಗು ಸ್ಮೂತ್ ಮಣ್ಣು ಹೇಗೆ ವರ್ಕ್ ಆಗುತ್ತೆ? ಎಲ್ಲ ಮಣ್ಗು ವರ್ಕ್ ಆಗುತ್ತೆ ಸರ್, ಎಲ್ಲ ಮನೆ ಸರ್. ಇದು ಗಾಡಿ ಬಿಟ್ಟಿರೋದು ಸರ್. ಇದು ಫಸ್ಟ್ ಆಫ್ ಆಲ್ ಡ್ರೈ ಲ್ಯಾಂಡ್ಗೆ ಗಾಡಿ ಬಿಟ್ಟಿರೋದು. ಇದನ್ನು ಡ್ರೈ ಲ್ಯಾಂಡ್ಗಾಗಿ ಬಿಟ್ಟಿರೋದು ಇದು 16 ಸರ್. ಇದರಲ್ಲಿ ಬಂದ್ಬಿಟ್ಟು ಸರ್ ಗಾಡಿ ಸರ್ ಇದು ಹೈಟ್ ಇದೆ. ಹಾಂ ಸರ್. ಬದಗಳಲ್ಲಿ ಮತ್ತು ಕಲ್ಲುಗಿಲ್ಲಿದ್ರೆ ಸರ್ ಎಡ್ಕೊಳ್ಳಲ್ಲ. ಆರ್ಡಿನರಿ ಗಾಡಿಗಳಿಗಿಂತಲೂ ಅರ್ಧ ಅಡಿ ಜಾಸ್ತಿ ಹೈಟ್ ಇದೆ ಸರ್. ಪಾಸ್ ಆಗುತ್ತೆ ಸರ್. ತೊಂದರೆ. ಒಂದು ಟ್ರ್ಯಾಕ್ಟರ್ನ ಹೊಸದಾಗಿ ತಗೊಳ್ಳೋರಿಗೆ ಹಾಂ ಸರ್, ನಿಮ್ಮ ಸಜೆಷನ್ ಏನು? ನಿಮ್ಮ ಡೀಲರ್ ಹೆಂಗೆ ಸಪೋರ್ಟ್ ಮಾಡೋದು ನಿಮಗೆ? ಸರ್ ನಾವು ಟ್ಯಾಕ್ಟ್ರಿ ತೊಗೊಳ್ತೀವಿ ಅಂತೇಳಿ ಬರೀ ಒಂದು ಫೋನ್ ಕರೆ ಮಾಡಿದ್ರೆ ಸಾಕು ಸರ್. ಅವರೇ ಮನೆ ಹತ್ರ ಬಂದು ಸರ್ ಗಾಡಿ ಬಗ್ಗೆ ಮಾಹಿತಿ ಕೊಟ್ಬಿಟ್ಟು ಹೋಗ್ತಾರೆ ಸರ್. ಶೋರೂಮ್ ಮಾಮೂಲಿ ವಿವೇಕ್ ಸರೇ ಬರ್ತಾರೆ ಸರ್. ಅವರೇ ಬಂದು ಅವರೇ ರೆಸ್ಪಾನ್ಸ್ ಮಾಡಿ ಚೆನ್ನಾಗಿ ಹೋಗ್ತಾರೆ ಸರ್. ನಿಮ್ಮ ಜಮೀನುಗಳಲ್ಲಿ ಮೇಯ್ನಾಗಿ ಬೆಳೆಯೋದು ಏನು ಸರ್? ಹೊಗೆ ಸೊಪ್ಪು ಜಾಸ್ತಿ. ಹೊಗೆ ಸೊಪ್ಪು, ಜೋಳ, ರಾಗಿ, ಶುಂಠಿ. ಹೇಗೆ ಯೂಸ್ ಆಗುತ್ತೆ ಒಂದು ಟ್ರ್ಯಾಕ್ಟರ್? ಸರ್ ಅದೇ ಸರ್ ಉಳುಮೆಗೆ ಸರ್. ಡಿಸ್ಕಾಲಿ, 5ನೇಗ್ಲೆಗಳೇ ಎಲ್ಲದಕ್ಕೂ ಬೆನಿಫಿಟ್ ಸರ್. ಚೆನ್ನಾಗಿದೆ. ಓಕೆ. ಏನಾದರೂ ತೊಂದರೆ ಕೊಡೋದು ನಿಮ್ಗೆ? ಇಲ್ಲ ಸರ್, ಏನು ತೊಂದರೆ ಏನಿಲ್ಲ ಸರ್. ತೊಂದರೆ ಏನಿಲ್ಲ ಸರ್. ಸ್ಪೇರ್ ಪಾರ್ಟ್ಸ್ ಎಲ್ಲ ಎಷ್ಟು ಕಡಿಮೆ ರೇಟಲ್ಲಿ ಸಿಗುತ್ತಾ ಅಥವಾ ಜಾಸ್ತಿನಲ್ಲಿ ಸಿಗುತ್ತೆ? ತೊಂದರೆ ಇಲ್ಲ ಸರ್, ಕಮ್ಮಿಲೇ ಸಿಗುತ್ತೆ ಸರ್. ಸರ್ವಿಸ್ ಕಾಸ್ಟ್ ಏನಾದರೂ ಜಾಸ್ತಿ ಆಗುತ್ತೆ? ಇಲ್ಲ ಸರ್, ಏನಿಲ್ಲ ಸರ್, ಕಮ್ಮಿನೇ ಇದೆ ಸರ್ ಎಲ್ಲ. ಓಕೆ. ಎಷ್ಟು ಅವರ್ಗೆ ಒಂದ್ಸರಿ ನೀವು ಸರ್ವಿಸ್ ಮಾಡ್ತೀರಾ ಸರ್? ಇದು ಗಾಡಿ ಬಂದಾಗ ಸರ್ ಇದು 50 ಗಂಟೆಗೆ ಫ್ರೆಶ್ನೇ ಸರ್ವಿಸ್ ಮಾಡಿದ್ದೀನಿ. ಈಗ 2ನೇ ಸರ್ವಿಸ್ ಇನ್ನೂ ಮಾಡಿಸ್ಬೇಕು. 105 ಗಂಟೆಗೆ ಮಾಡಿಸ್ಬೇಕು, ಇನ್ನೂ ಮಾಡಿಸಿಲ್ಲ. 105 ಗಂಟೆ ಆಗಿಲ್ಲ. ಓಕೆ. ತಗೊಂಡು ಎಷ್ಟು ತಿಂಗಳಾಯ್ತು ಸರ್? ಇದು 6 ತಿಂಗಳಾಯಿತು. 6 ತಿಂಗಳಾಯಿತು ಸರ್. ಇದು 6 ವರ್ಷ ಆಯಿತು. ಈ ಒಂದು ಗಾಡಿ ತಗೊಂಡು ಖುಷಿ ಆದಮೇಲೆ ಈ ಗಾಡಿ ತೊಗೊಂಡಿದ್ದೆ ಸರ್. ಸರ್ ಹೇಗೆ ನಿಮಗೆ ಈ ಒಂದು ಸೋನಾಲಿಕಾ ಟ್ರ್ಯಾಕ್ಟರ್ನೇ ತಗೋಬೇಕು ಅಂತ? ಸರ್ ನಾನು ತರಕ್ಕೆ ಹೋದಾಗ ಸರ್ ಫಸ್ಟ್ನೇ ಗಾಡಿ ನಾನು ತರಕ್ಕೆ ಹೋದಾಗ ಜನ ಈ ಗಾಡಿ ಯಾಕೆ ಮಾಡ್ತಿದ್ಯಾ, ಬೇರೆ ಗಾಡಿ ಮಾಡಿ ಅಂತ ಹೇಳಿದರು. ನಮಗೇನೋ ಸರ್ ಸೋನಾಲಿಕಾ ತಗೋಬೇಕಂತೇಳಿ ನಾನು ಸೋನಾಲಿಕಕ್ಕೆ ತಂದಿದ್ದು. ನಾನು ತಂದಾದ್ಮೇಲೆ ಸರ್ ನಮ್ಮೂರಿಗೆ ಸರ್ 18 ಟ್ರ್ಯಾಕ್ಟರ್ ಬಂದಿದೆ ಸೋನಾಲಿಕಾನೇ. ನಮ್ಮ ನೋಡ್ಕೊಂಡೇ ತಂದಿದ್ದಾರೆ. ಅದ್ಯಾವ ಗಾಡಿ? ಅದು ಬೇರೆ ಸರ್, ಅದನ್ನ ಸ್ನೇಹಿತಂದು ಸರ್, ಅದು ಫ್ರೆಂಡ್. ನಮ್ಮ ನೋಡಿ ತಂದಿದೆ ಸರ್. ಅದು 2 ವರ್ಷ ಆಯಿತು ತಂದಿ. ಅದು ಸರ್ ಸೋನಾಲಿಕಾ ಟ್ರ್ಯಾಕ್ಟರ್ಸ್ನ ಹೊಸದಾಗಿ ತಗೊಳ್ಳೋರಿಗೆ ಸರ್ ನಿಮ್ಮ ಅನಿಸಿಕೆ ಏನು ಸರ್? ಸರ್ ಮಾಡ್ಬೋದು ಸರ್. ಇವಾಗ ಬಿಡ್ತಿರೋ ಗಾಡಿನ ಆರಾಮ್ಸಾಗಿ ಮಾಡ್ಬೋದು ಸರ್. DS60 ಗಾಡಿನೇ. ಬೆನಿಫಿಟ್ ಇದೆ ಸರ್. ಮೈಲೇಜ್ ಇದೆ, ಸೌಂಡ್ ಇಲ್ಲ, ಚೆನ್ನಾಗಿದೆ ಸರ್. ಗಾಡಿ 4 ಸಿಲಿಂಡರ್ ಗಾಡಿ ಚೆನ್ನಾಗಿದೆ ಸರ್. ವೈಬ್ರೇಷನ್ ಏನಿಲ್ಲ ಸರ್. ಚೆನ್ನಾಗಿ ವೈಬ್ರೇಷನ್ ಬರಲ್ಲ ಸರ್. ಮಾಡ್ಬೋದು ಸರ್, ತೊಂದರೆ ಇಲ್ಲ. ಆರಾಮ್ಸಾಗಿ ಮಾಡ್ಬೋದು ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ನಿಖಿಲ್ ಅಂದ್ಬಿಟ್ಟು. ಯಾವ ಊರು ಸರ್? ನಮಗೆ ಯಾವ ಗಾಡಿ ತೊಗೊಂಡ್ರಿ ಸರ್? 2 ವರ್ಷ ಆಯಿತು ಸರ್. ಒಂದು ಗಾಡಿ ತೊಗೊಂಡ್ರಿ ಸರ್? ಇವರು ಫಸ್ಟು ಫಸ್ಟು ಆ ಗಾಡಿ ತಂದರು. ಆ ಗಾಡಿ ಟೆಸ್ಟ್ ಡ್ರೈವ್ ನೋಡ್ಬಿಟ್ಟು ಆಮೇಲೆ ವಿವೇಕ್ ಅವ್ರ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಈ ಗಾಡಿ ತಂದಿದ್ದು. ಹೇಗಿದೆ ನಿಮಗೆ ಫೀಲ್? ಒಂದು ಗಾಡಿ ಎಲ್ಲ ಕಂಫರ್ಟಬಲ್ ಇದೆ, ಚೆನ್ನಾಗಿ ಮೈಲೇಜ್ ಚೆನ್ನಾಗಿದೆ. 2023 ಮಾಡಲು. ಗಾಡಿಗೆ ಕಂಡೀಷನ್ ಚೆನ್ನಾಗಿದೆ ಸರ್. ಡಿಸ್ಸು, ಸಿಂಗಲ್ ನೇಗ್ಲು, ರೋಟ್ರಿ, ಎನಿವನ್ ಸರ್. ಇದು ಮೈಲೇಜ್ ಚೆನ್ನಾಗಿದೆ, ಪವರ್ ಚೆನ್ನಾಗಿದೆ ಸರ್. ದಮ್ಮಿದೆ ಗಾಡಿ, ಪಿಕಪ್ ಚೆನ್ನಾಗಿದೆ. ನಾವು ಸೋನಾಲಿಕಾ ತಗೊಂಡಿದ್ದೀವಿ, ನೀವು ತಗೊಳ್ಳಿ. ಪ್ರಶಂಸಾಪತ್ರಗಳ ಮೇಲಿನ ವೀಕ್ಷಣೆಗಳು ಮತ್ತು ಅಭಿಪ್ರಾಯಗಳು ಕೇವಲ ವೈಯಕ್ತಿಕ ಬಳಕೆದಾರರದ್ದು ಮತ್ತು ನಮ್ಮ ಅಭಿಪ್ರಾಯಗಳನ್ನು ಪ್ರತಿಬಿಂಬಿಸುವುದಿಲ್ಲ. ಅನುಭವಗಳು ನಿರ್ದಿಷ್ಟ ಬಳಕೆದಾರರಿಗೆ ವೈಯಕ್ತಿಕವಾಗಿರುತ್ತದೆ ಮತ್ತು ಈ ಉತ್ಪನ್ನದ ಎಲ್ಲಾ ಬಳಕೆದಾರರನ್ನು ಪ್ರತಿನಿಧಿಸುವ ಅಗತ್ಯವಿಲ್ಲ. ಅವರ ಉತ್ಪನ್ನ ಬಳಕೆದಾರರಿಂದ ಪ್ರಶಂಸಾ ಪತ್ರಗಳನ್ನು ಕವರ್ ಮಾಡಲು ಮತ್ತು ಕಂಪನಿಯಿಂದ ಪರಿಹಾರವನ್ನು ಪಡೆಯಲು ನಾವು ಕಂಪನಿಯೊಂದಿಗೆ ಸಂಬಂಧ ಹೊಂದಿದ್ದೇವೆ. ಪ್ರಶಂಸಾ ಪತ್ರಗಳನ್ನು ಒಳಗೊಂಡಿರುವ ಬಳಕೆದಾರರು ಕಂಪನಿ ಅಥವಾ ನಮ್ಮಿಂದ ಯಾವುದೇ ಪರಿಹಾರವನ್ನು ಪಡೆಯುವುದಿಲ್ಲ.